ಸ್ಟಡಿ ವಿತ್ ಜಿಯೋಸಲಿ ಚಾನಲ್ಗೆ ಮಕ್ಕಳೇ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಎಕ್ಸಾಮ್ ಟಿಪ್ಸ್ ಅನ್ನ ಕೊಡ್ಬೇಕು ಅಂತ ನಿಮ್ಮ ಎಕ್ಸಾಮ್ ಎಲ್ಲ ಹತ್ತಿರವಾಗಿದ್ದಾವಲ್ಲ ಮಕ್ಕಳೇ. ಸೊ ಹಾಗಾಗಿ ಒಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತೀನಿ. ಇದರಿಂದ ನಿಮ್ಮ ಎಕ್ಸಾಮ್ಗೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮಕ್ಕಳೇ. ಕೊನೆ ಟಿಪ್ಸ್ ಕೂಡ ಅಷ್ಟೇ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗುವಂಥದ್ದಿದೆ. ಸೊ ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ಇವಾಗ ಕನ್ನಡ ಎಕ್ಸಾಮ್ ಅಲ್ಲಿ ಯಾವ ತರ ಫುಲ್ ಮಾರ್ಕ್ಸ್ ನೀವು ತೆಗೆಯೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಆಯ್ತಾ. ಅದೇ ರೀತಿಯಾಗಿ ನಮ್ಮ ಚಾನಲ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳ ವಿಷಯವಾಗಿ ನಾನು ಟಿಪ್ಸ್ ಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ. ಕನ್ನಡ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲವನ್ನ ಕೊಟ್ಟಿದ್ದೇವೆ. ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೇವೆ ಮಕ್ಕಳೇ. ಸೊ ಚಾನಲ್ ಅನ್ನ ಒಂದ್ಸರಿ ಚೆಕ್ ಮಾಡಿ. ಅದೇ ರೀತಿಯಾಗಿ ಕ್ವಶನ್ ಪೇಪರ್ ಕೂಡ ಇದ್ದಾವೆ. ಸೊ ಅವನ್ ಕೂಡ ನೀವು ನೋಡ್ಬೇಕು ಅಂತ ಅಂದ್ರೆ ನೋಡಿದ್ರೆ ಏನಾಗುತ್ತೆ, ನಿಮ್ಮ ಎಕ್ಸಾಮ್ಗೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಇವಾಗ ಮೊದಲನೇ ಟಿಪ್ಸ್ ಅನ್ನ ನೋಡೋಣ ಮಕ್ಕಳೇ. ಮೊದಲನೇದಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಎಕ್ಸಾಮ್ ಅಲ್ಲಿ ನೀವು ಒಳ್ಳೆ ರ್ಯಾಂಕ್ ಬರ್ಬೇಕಪ್ಪ ಅಂದ್ರೆ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಮಾಡ್ಬೇಕಾಗತ್ತೆ, ಆಯ್ತಾ. ಸೊ ಮೊದಲನೇ ಟಿಪ್ಸ್ ಏನಂದ್ರೆ, ಹಳೆ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ. ಕಳೆದ 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಅತ್ಯಂತ ಮುಖ್ಯ. ಅಂದ್ರೆ ಇವಾಗ 5 ವರ್ಷದಿಂದ ಏನೆಲ್ಲ ಕ್ವಶನ್ಸ್ ಬರ್ತಾ ಇದ್ದಾವೆ ಕನ್ನಡ ಕ್ವಶನ್ಸ್, ಸೊ ಅವುಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಮನೆಯಲ್ಲಿ ಕ್ವಶನ್ ಪೇಪರ್ಗಳು ಇದ್ದೇ ಇರ್ತವೆ. ಯಾಕಂದ್ರೆ ಎಲ್ರ ಮನೆಯಲ್ಲಿ ಸ್ಕೂಲ್ಗೆ ಹೋಗೋರು ಇರ್ತಾರಲ್ವಾ. ಸೊ ಹಾಗಾಗಿ ಅವುಗಳನ್ನ ನೀವೇನ್ ಮಾಡ್ಬೇಕು, ಕೇಳಿ ಪಡೆದು ಸೊ ಅವುಗಳನ್ನ ನೀವು ಬಿಡಿಸ್ತಾ ಹೋಗ್ಬೇಕು. ಯಾವ ತರ ಕ್ವಶನ್ ಬಂದಿದಾವೆ, ಯಾವ ತರ ಪ್ಯಾಟರ್ನ್ ಇದೆ, ಸೊ ಎಲ್ಲವೂ ನೀವು ಒಂದು ಭಯ ಇರಲ್ಲ. ಎಕ್ಸಾಮು ಒಮ್ಮೆನೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಬಹಳಷ್ಟು ಮಕ್ಳು ಏನ್ ಮಾಡ್ತೀರಾ, ಭಯ ಬೀಳ್ತೀರಾ ಅಲ್ವಾ. ಸೊ ಹಾಗಾಗಿ ಈ ತರ ಕ್ವಶನ್ ಪೇಪರ್ಗಳನ್ನ ನೋಡೋದ್ರಿಂದ, ಬಿಡಿಸೋದ್ರಿಂದ ಏನಾಗುತ್ತೆ, ನಿಮಗೆ ಅಭ್ಯಾಸ ಆಗುತ್ತೆ. ಕ್ವಶನ್ ಪೇಪರ್ ಅಂದ್ರೆ ನಿಮ್ಗೆ ಭಯ ಬರಲ್ಲ, ಆಯ್ತಾ. ಅದೇ ರೀತಿಯಾಗಿ ಅದು ಒಂದೇ ಅಲ್ಲ, ಇನ್ನು ಏನಪ್ಪಾ ಅಂದ್ರೆ ಇದರಿಂದ ಪ್ರಶ್ನೆಗಳು ಹೇಗೆ ಬರುತ್ತೆ ಮತ್ತು ಸಮಯವನ್ನು ಹೇಗೆ ನಿರ್ವಹಿಸಬೇಕು ಎಂಬ ಅರಿವು ಮೂಡುತ್ತದೆ ಅಲ್ವಾ. ಮೊದಲನೇದಾಗಿ ಏನ್ ಮಾಡ್ಬೇಕು, 5 ವರ್ಷಗಳಿಂದ 5 ವರ್ಷ ಆಗಿರ್ಬೋದು, 4 ವರ್ಷ ಆಗಿರ್ಬೋದು, 3 ವರ್ಷದ ಕ್ವಶನ್ ಪೇಪರ್ಗಳಾಗಿರ್ಬೋದು, ಅವನೇನ್ ಮಾಡಿ ಅವ್ನ್ ತಗೊಂಡ್ ಬಂದು ಯಾವ ತರ ಕ್ವಶನ್ಸ್ ಗಳು ಬಿದ್ದಿದಾವೆ, ಯಾವ ಪಾಠದ ಮೇಲೆ ಪದೇ ಪದೇ ಕ್ವಶನ್ ಗಳನ್ನ ಕೇಳಿದ್ದಾರೆ, ಇವೆಲ್ಲವನ್ನ ಪಾಯಿಂಟ್ ಮಾಡ್ಕೋಬೇಕು, ಆಯ್ತಾ. ಇವಾಗ ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂದ್ರೆ, ಕೈಬರ ಮತ್ತು ಶುದ್ಧತೆ. ನೀವು ಯಾವ ತರ ಬರಿಬೇಕಪ್ಪ ಅಂದ್ರೆ, ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅಂದವಾದ ಕೈಬರಹಕ್ಕೆ ಹೆಚ್ಚಿನ ಮನ್ನಣೆ ಇರುತ್ತದೆ. ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳೇ. ಏನಪ್ಪಾ ಅಂದ್ರೆ, ನೀವು ಕೈ ಬರಹವನ್ನ ಏನ್ ಮಾಡ್ಬೇಕು, ಸ್ವಲ್ಪ ಏನಾದ್ರೂ ನಿಮ್ ಕೈ ಬರಹ ಸರಿ ಇಲ್ಲಪ್ಪ ಅಂದ್ರೆ ಅಕ್ಷರಗಳು ದುಂಡಾಗಿ ಬರುವುದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಒಂದಿಷ್ಟು ನೀವು ಪ್ರಾಕ್ಟೀಸ್ ಗಳನ್ನ ಮಾಡ್ಬೇಕು. ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು, ಡೈಲಿ ಏನ್ ಮಾಡ್ಬೇಕು, ಇವಾಗ ನಿಮಗ್ ಕನ್ನಡ ಅಕ್ಷರಗಳು ದುಂಡಾಗೋದಿಲ್ಲ ಅಂದ್ರೆ ನೀವು ಕನ್ನಡ ಏನ್ ಮಾಡ್ಬೇಕು, ಡೈಲಿ ಒಂದು ಕಿಂಗ್ ಸೈಜ್ ನೋಟ್ಬುಕ್ ಅಲ್ಲಿ ಏನ್ ಮಾಡ್ಬೇಕು, ಡೈಲಿ 1 ಪೇಜ್ ಬರಿಬೇಕು. ಆದ್ರೆ ದಿನಕ್ಕೆ 2 ಪೇಜ್ ಕೂಡ ಬರೆದ್ರು ಏನು ತಪ್ಪಿಲ್ಲ ಮಕ್ಕಳೇ. ಯಾಕಂದ್ರೆ ಎಷ್ಟು ನೀವು ಬರೆದು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟೇ ನಿಮ್ಮ ಅಕ್ಷರಗಳು ಏನಾಗ್ತವೆ, ದುಂಡಾಗಿ ಆಗೋಕೆ ಸ್ಟಾರ್ಟ್ ಆಗ್ತವೆ. ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ, ಅಕ್ಷರಗಳಿಗೆ ಕೂಡ ಸರಿಯಾಗಿ ಅಕ್ಷರಗಳು ಅರ್ಥ ಆದ್ರೆ ಮೌಲ್ಯಮಾಪಕರಿಗೆ ಸೊ ಮಾರ್ಕ್ಸ್ಗಳು ಪೂರ್ತಿಯಾಗಿ ಬರ್ತವೆ, ಹೌದಾ. ನೀವು ಅಕ್ಷರಗಳು ಏನಾದ್ರೂ ಮಿಸ್ಟೇಕ್ಸ್ ಆದ್ರೆ ಅಥವಾ ನಿಮ್ಮ ಅಕ್ಷರಗಳು ಅವ್ರಿಗೆ ತಿಳಿದಿಲ್ಲ ಅಂದ್ರೆ ಸೊ ಏನಾಗ್ತವೆ, ಮಾರ್ಕ್ಸ್ಗಳು ಕಟ್ ಆಗ್ತವೆ. ಅದಕ್ಕೋಸ್ಕರ ಇನ್ನ ಒತ್ತಕ್ಷರ ಮತ್ತು ದೀರ್ಘ ಮತ್ತು ಅರ್ಧಾಕ್ಷರಗಳ ತಪ್ಪುಗಳಾಗದಂತೆ ಎಚ್ಚರ ವಹಿಸಬೇಕು. ಪ್ರತಿ ಉತ್ತರಗಳ ನಡುವೆ ಸಾಕಷ್ಟು ಜಾಗ ಬಿಡ್ಬೇಕು, ಆಯ್ತಾ. ಅಕ್ಷರಗಳು ನೀಟ್ ಆಗ್ಬೇಕು, ಪದಗಳ ನಡುವೆ ಏನಿರ್ಬೇಕು, ಜಾಗ ಬಿಡ್ಬೇಕು. ಸೊ ಎಲ್ಲವೂ ಒಂದೊಟ್ಟಿಗೆ ಬರೆಯೋದಲ್ಲ, ಆಯ್ತಾ. ಇವಾಗ 3ನೇ ಟಿಪ್ಸ್ ಏನಪ್ಪಾ ಅಂದ್ರೆ, ವ್ಯಾಕರಣದ ಮೇಲೆ ಹಿಡಿತ. ಸಂಧಿ, ಸಮಾಸ, ತತ್ಸಮ, ತದ್ಭವ, ಅಲಂಕಾರ ಮತ್ತು ಗಾದೆ ಮಾತುಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ವ್ಯಾಕರಣ ವಿಭಾಗದಲ್ಲಿ ಸಂಪೂರ್ಣ ಅಂಕಗಳನ್ನು ಪಡೆಯಲು ಸಾಧ್ಯವಿರುವುದರಿಂದ ಇದು ಸ್ಕೋರಿಂಗ್ ಮಾಡಲು ಸುಲಭ ದಾರಿ. ಗಾದೆ ಮಾತುಗಳು ಯಾವ ತರ ನೋಡ್ಕೊಳ್ಳೋದಂದ್ರೆ,
ಗಾದೆ ಮಾತುಗಳೊಂದಿಗೆ ಅದರ ವಿವರಣೆ ಕೂಡ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಆಯ್ತಾ? ಸೊ ಅದರ ವಿವರಣೆ ಕೂಡ ನೀವೇನ್ ಮಾಡ್ಬೇಕು, ನೋಡ್ಕೋಬೇಕಾಗತ್ತೆ. ಇವಾಗ 4ನೇ ಪಾಯಿಂಟ್, ಪಠ್ಯ ಪುಸ್ತಕದ ಸಾರಾಂಶ ಓದಿ. ಕೇವಲ ಪ್ರಶ್ನೋತ್ತರಗಳನ್ನು ಓದುವ ಬದಲು ಪ್ರತಿ ಪಾಠ ಮತ್ತು ಪದ್ಯದ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ತರ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಕತೆ ರೂಪದಲ್ಲಿ. ಇದರಿಂದ ಯಾವುದೇ ರೀತಿಯ ಪ್ರಶ್ನೆ ಅವ್ರು ಕೇಳಿದ್ರು, ಅಂದ್ರೆ ಯಾವುದೇ ರೀತಿ ಪ್ರಶ್ನೆ ಅಂದ್ರೆ ಏನ್ ಅರ್ಥ ಅಂದ್ರೆ, ನಿಮ್ಮ ಪಾಠದ ಹಿಂದ್ಗಡೆ ಇರುವಂತ ಪ್ರಶ್ನೆ ಅಲ್ಲದೆ ಪಾಠದ ಮಧ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳ ಅಥವಾ ಬಿದ್ರೆ, ಹೇಳ್ತಾ ಇದ್ದೀನಿ, ಅಂತ ಪ್ರಶ್ನೆಗಳನ್ನ ಬಿದ್ರೂ ಕೂಡ ನೀವೇನ್ ಮಾಡ್ತೀರಾ, ಸರಿಯಾಗಿ ಸುಲಭವಾಗಿ ನಿಮ್ಮ ಸ್ವಂತ ಮಾತುಗಳಲ್ಲಿ ನೀವು ಉತ್ತರವನ್ನು ಬರಿಬಹುದು. ಯಾಕಂದ್ರೆ ನೀವು ಕಥೆ ರೂಪದಲ್ಲಿ ನೆನ್ಪಿಟ್ಕೊಂಡಿರ್ತೀರ ಅಥವಾ ಪಾಠ ಓದಿರ್ತೀರ ಅಲ್ವಾ. ಪಾಠ ಓದಿದ್ದನ್ನ ಸುಮ್ನೆ ಓದಿ ಮರ್ತ್ ಬಿಡೋದಲ್ಲ ಮಕ್ಳೇ. ನೀವೇನ್ ಮಾಡ್ಬೇಕು, ಪಾಠವನ್ನ ಒಂದ್ಸಾರಿ ಓದಿ ಅದನ್ನ ನೀವೇ ಕಥೆ ರೂಪಕ್ಕೆ ತಗೊಂಡ್ ಬರ್ಬೇಕು. ಸೊ ಈ ತರ ನೀವು ಮಾಡಿದ್ರೆ ಏನಾಗತ್ತೆ, ಕಥೆ ರೂಪದಲ್ಲಿ ನೀವು ಓದಿದ್ರೆ ಬೇಗ ನಿಮ್ ತಲೆಯಿಂದ ಹೋಗೋದಿಲ್ಲ. ಆಯ್ತಾ? ಇದರಿಂದ ಒಳ್ಳೆ ಅಂಕಗಳನ್ನ ನೀವು ತಗೋಬಹುದು. ಓಕೆ, ನೆಕ್ಸ್ಟ್ ಇವಾಗ 5ನೇ ಟಿಪ್ಸ್ ಏನಪ್ಪಾ ಅಂದ್ರೆ ಕವಿ ಪರಿಚಯ ಮತ್ತು ಸಂದರ್ಭ. ಮಕ್ಕಳೇ, ಲೇಖಕರ ಮತ್ತು ಕವಿಗಳ ಹೆಸರು, ಅವರ ಕಾಲ ಆಗಿರ್ಬೋದು ಮಕ್ಕಳೇ, ಸ್ಥಳ ಆಗಿರ್ಬೋದು, ಬಿರುದು ಮತ್ತು ಪ್ರಮುಖ ಕೃತಿಗಳನ್ನು ಒಂದು ಕಡೆ ಪಟ್ಟಿ ಮಾಡಿಕೊಳ್ಳಿ. ಸಂದರ್ಭ ಸಹಿತ ವಿವರಿಸಿ ಎಂಬ ಪ್ರಶ್ನೆಗಳಿಗೆ ಇವು ಬಹಳ ಮುಖ್ಯ ಅಲ್ವಾ. ಸೊ ಹಾಗಾಗಿ ಸಂದರ್ಭ ಖಂಡಿತವಾಗಿ ಬಿದ್ದಿರತ್ತೆ ಎಕ್ಸಾಮ್ ಅಲ್ಲಿ. ಆಮೇಲೆ ಕವಿ ಪರಿಚಯ ಕೂಡ ಪಕ್ಕ ಬರುತ್ತೆ. ಆಯ್ತಾ? ಸೊ ಇವುಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಇವಾಗ 6ನೇ ಟಿಪ್ಸ್ ಏನಪ್ಪಾ ಅಂದ್ರೆ ಪ್ರಬಂಧ ಮತ್ತು ಪತ್ರಲೇಖನ. ಪ್ರಬಂಧ ಬರೆಯುವಾಗ ಪೀಠಿಕೆ, ವಿಷಯ, ವಿವರಣೆ ಮತ್ತು ಮುಕ್ತಾಯ ಎಂಬ ಹಂತಗಳಿರಲಿ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವಿರಲಿ. ಪತ್ರಲೇಖನದಲ್ಲಿ ನಿಗದಿತ ಫಾರ್ಮಟ್ ಪಾಲಿಸುವುದನ್ನು ಮರೆಯಬೇಡಿ. ಪತ್ರಲೇಖನದಲ್ಲಿ ಯಾರಿಗೆ ಬರೆಯೋದು, ವಿಷಯ ಏನು, ಯಾರಿಂದ ಲೆಟರ್ ಹೋಗ್ತಾ ಇದೆ, ಸೊ ಎಲ್ಲವನ್ನ ಮಕ್ಕಳೇ ನೀವೇನ್ ಮಾಡ್ಬೇಕು, ಸರಿಯಾಗಿ ಗಮನ ಕೊಡ್ಬೇಕು. ಆಯ್ತಾ? ಇವಾಗ ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಬಂದಿದ್ದೇವೆ ಮಕ್ಕಳೇ. ಪಾಯಿಂಟ್ 7, ಪಾಯಿಂಟ್ಸ್ ರೂಪದಲ್ಲಿ ಉತ್ತರ ಬರೆಯಿರಿ. ದೊಡ್ಡ ಉತ್ತರಗಳನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆಯುವ ಬದಲು ಬುಲೆಟ್ ಪಾಯಿಂಟ್ ಅಥವಾ ಸಂಖ್ಯೆಗಳನ್ನು ನೀಡಿ ಬರೆಯಿರಿ. ಮುಖ್ಯವಾದ ಪದಗಳ ಕೆಳಗೆ ಅಂಡರ್ಲೈನ್ ಮಾಡುವುದು ಮೌಲ್ಯಮಾಪಕರ ಗಮನ ಸೆಳೆಯಲು ಸಹಾಯ ಮಾಡುತ್ತದೆ ಅಲ್ವಾ. ಸೊ ಹಾಗಾಗಿ ಎಲ್ಲವನ್ನ ನೀವೇನ್ ಮಾಡ್ಬೇಕು ಮಕ್ಕಳೇ, ನಾನು ಹೇಳಿದಂತ ಎಲ್ಲ ಟಿಪ್ಸ್ ಗಳನ್ನ ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡು ನೀವು ಸರಿಯಾಗಿ ಫಾಲೋ ಅಪ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಒಳ್ಳೆಯ ಮಾರ್ಕ್ಸ್ ಗಳನ್ನು ನೀವು ಪರೀಕ್ಷೆಯಲ್ಲಿ ತಗೋಬಹುದು ಅಲ್ವಾ. ಅದೇ ರೀತಿಯಾಗಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಹಾಗೆ ನಿಮಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ, ಟಿಪ್ಸ್ ಗಳು ನಿಮಗೆ ಉಪಯೋಗ ಆದ್ರೆ ಇವುಗಳನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆ ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನ ನಾನು ತಗೊಂಡ್ ಬರ್ತಾ ಇರ್ತೀನಿ. ನಿಮ್ಮ ಎಕ್ಸಾಮ್ಗಳಿಗೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದೇ ರೀತಿಯ ಕ್ವಶನ್ ಪೇಪರ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್ ಬರೀರಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು.